Hey friends, I would like to welcome all my lovely subscribers to my YouTube channel. ಎಲ್ಲರೂ ಹೇಗಿದ್ದೀರಾ? ಹಾಗೆ ನೆಮ್ಮದಿ ನಿಮ್ಮೆಲ್ಲರ ಬಾಳಲ್ಲಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಅರ್ಲಿ ವೆದರ್ ಹೇಗಿದೆ ನೋಡಿ, ಇಷ್ಟು ಹಿತವಾಗಿದೆ ಅಲ್ವಾ? ನಮ್ಮಮ್ಮ ಇನ್ನೂ ಎದ್ದಿಲ್ಲ, ಅಷ್ಟರಲ್ಲಿ ನಾನು ಕಾಫಿ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಹಾಗೆ ಸ್ವಲ್ಪ ವ್ಲಾಗ್ ನೋಡ್ತಾ ರಿಲ್ಯಾಕ್ಸ್ ಆಗಿ ಚಟ್ನಿ ಪ್ರಿಪೇರ್ ಮಾಡಬೇಕು. ಯಾಕಂದರೆ ನಮ್ಮಮ್ಮ ದೋಸೆ ಆಡಿಸಿದ್ದಾರೆ, ಅವ್ರು ದೋಸೆ ಹಾಕ್ತಾರೆ. ನಾನು ವ್ಲಾಗ್ ನೋಡ್ತಾ, ಅಂದರೆ ನಾನು ತುಂಬ ಜನ ವ್ಲಾಗ್ ನೋಡ್ತೀನಿ. ನೋಡ್ತಾ ನಾನು ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ನಾನು ಮಾರ್ನಿಂಗ್ ಹೀಗೆ ಸ್ಟಾರ್ಟ್ ಮಾಡ್ತೀನಿ. ಸಮ್ಟೈಮ್ಸ್ ವೇರಿ ಆಗುತ್ತೆ ಗೈಸ್, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಥರ ವ್ಲಾಗ್ಸ್ ನೋಡ್ತಾ ನೆಕ್ಸ್ಟು ಚಟ್ನಿ ಪ್ರಿಪೇರ್ ಮಾಡಿದರೆ ನಮ್ಮಮ್ಮ ದೋಸೆ ಹಾಕ್ತಾರೆ. ನನಗೆ ಬಿಸಿ ಬಿಸಿ ದೋಸೆ ತಿನ್ನೋಕೆ ಇಷ್ಟ. ಆ್ಯಂಡ್ ಆಫೀಸ್ಗೂ ರೆಡಿ ಮಾಡಿಕೊಂಡು ಬಾಕ್ಸ್ ರೆಡಿ ಮಾಡ್ಕೊಂಡು ಹೋಗಬೇಕು. ನನ್ನ ಮಗಳಿಗೂ ಸ್ಕೂಲ್ ಬ್ಯಾಗ್ ರೆಡಿ ಮಾಡಬೇಕಿತ್ತು, ಬಟ್ ಅವಳು ಇವಾಗ ರಜೆ ಇದೆ ಅಂತ ಅವಳ ಅತ್ತೆ ಮನೆಗೆ ಹೋಗಿದ್ದಾಳೆ. ಸೊ ಇವಾಗ ನನಗೊಬ್ಳಿಗೆ ಬಾಕ್ಸು, ನಾನು ಬಾಕ್ಸ್ ರೆಡಿ ಮಾಡಿಕೊಂಡು ಆಫೀಸ್ಗೆ ಹೋಗ್ತೀನಿ. ಸೊ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ಹೋಗುತ್ತೆ ನನ್ನ ಈ ವ್ಲಾಗಲ್ಲಿ ನೀವು ನೋಡಿ. ಆ್ಯಂಡ್ ನನ್ನ ಡೈಲಿ ರುಟೀನ್ ಸ್ವಲ್ಪ ಚೇಂಜಸ್ ಇರುತ್ತೆ ನನ್ನ ಮಗಳಿದ್ರೆ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಹೀಗೆ ಇರುತ್ತೆ. ಯಾಕೆ ದೆವ್ವ ಬಂದಿದೆ ನಮ್ಮ ಮನೆಗೆ? ಯಾರಿದು ದೆವ್ವ? ಏನಾಯ್ತೈತೆ? ನಾರಾಯಣಗೌಡ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ? ಯಾರು ನಿಮ್ಮ ಮೊಮ್ಮಗಳು? ಏನಕ್ಕೆ ಏನು ಮಾಡಿದ್ರು? ಏನು ಕೊಡ್ತಾ ಇಲ್ಲ ಅವಳಿಗೆ. ಮಾಡ್ತಾಳೆ ಅವಳ ಕರ್ಕೊಂಡ್ಬಿಡ್ತೀನಿ ಮುಂದಿನ ಬೇಡ ತತ್ತ, ಹಂಗೆಲ್ಲ ಮಾಡಬೇಡ ತತ್ತ. ಎಲ್ಗೋಡಿಸ್ತೀಯ ತತ್ತ? ಅದು ಹೆಸ್ರು ಹೇಳಕ್ಕೆ ಬರಲ್ವಲ್ಲ ತಾತ ನಿಮಗೆ? ಹಿಂಗಾರು ಬಂದ್ಬಿಟ್ಟು ನನಗೆ ಕೊಡ್ಸಿದ್ದೀರಾಯ್ತಿರ್ಲಿಲ್ವ ತಾತ? ಏನು ತಾತ? ಏನು ತಾತ? ಯಾರು ಯಾರು? ನಿಮ್ಮ ಕೆಂಪ್ರಾಜ ಒಳ್ಳೆನಾ? ಸರಿ ತತ್ತ, ಆಯ್ತು. ಬೇರೆ ತತ್ತ? ನಾನು ಒಳ್ಳೆವಳ ತತ್ತ? ಆಮೇಲೆ ನಮ್ಮಮ್ಮ ಸರಿ ಇಲ್ಲ. ಅಯ್ಯೋ ನಮ್ಮಮ್ಮ ಸರಿ ಇಲ್ಲ ತತ್ತ, ಅದೊಂಥರ ಸರಿ ಇಲ್ಲ ಅದು ನಮ್ಮಮ್ಮ. ನೀನು ತುಂಬ ಒಳ್ಳೆಯನ ತತ್ತ. ಯಾಕೆ ಬಂದೆ ನಮ್ಮ ಅಮ್ಮನ ಮೇಲೆ? ಮತ್ತೆ ನಮ್ಮಮ್ಮ ಸರಿ ಇಲ್ಲ ತಾನೆ? ಹೋಗು ಮನೆಯಿಂದ ಆಚೆಗೆ, ಬಾಗಿಲಿದೆ ಹೋಯ್ತಾರ ಇಲ್ಲ. ಒಟ್ಟಾಯ್ತು ನಮ್ಮ ತಾತ. ಬಾಯ್ ತಾತ, ಬಾಯ್. ಮುದ್ಕಿ ಇಲ್ಲಿ ನೋಡಿಲಿ. ಸುಮ್ಮನೆ ತೆಗಿಬೇಡ. ಯಾಕಮ್ಮ? ನೈಟಿ ಚೆನ್ನಾಗಿಲ್ಲ ಗೈಸ್. ನಾಳೆ ನಮ್ಮ ಅಮ್ಮಂಗೊಂದು ರೇಷ್ಮೆ ನೈಟಿ ತಂದು ಕೊಡ್ತೀನಿ. ಆ ರೇಷ್ಮೆ ನೈಟಿ ಹಾಕೊಂಡು ವಿಡಿಯೋದಲ್ಲಿ ಬರ್ತಾರೆ. ನೈಟಿ ಚೆನ್ನಾಗಿಲ್ಲ ಅಂತೆ, ವಯಸ್ಸಾಗೈತೆ, ಕೈಯಲ್ಲೆಲ್ಲ ಸುಗ್ ಬಂದೈತೆ. ಈಗ ಶೋಕಿ ಬೇಕು ಈ ಅಮ್ಮಂಗೆ, ಮುದ್ಕಿ ಅಮ್ಮಂಗೆ. ಬಳೆ ಸಿಗ್ತೇನೆ ಅಮ್ಮಮ್ಮ ಹೌದಾ? ಉಂಗ್ರ ಕೊಡಮ್ಮ ನನಗೆ. ನಾನು ಬರೀ ಗೈಲಿ ನಾನೇನು ಹಾಳು ಮಾಡಲ್ಲ ಕೊಡಮ್ಮ. ಆಯ್ತು, ನಾನು ಹಾಳು ಮಾಡಲ್ಲ. ನೋಡಿ ಗೈಸ್, ನಮ್ಮ ಅಮ್ಮನ ಹತ್ರ ಚಿನ್ನದ ಉಂಗ್ರ ಕಿತ್ಕೊಂಡಿದ್ದೀನಿ. ನಾನು ಹಾಳು ಮಾಡ್ಕೋತೀನಂತೆ ಗೈಸ್. ಏನ್ ಮಾಡ್ತೀನಿ? ಅಮ್ಮ ಮಾಡಮ್ಮ, ನಿನ್ ಕಾಲ ಹಿಡಿಬೇಕು, ಅದೇನೋ ಕಾರ್ಯವಾಸಿ ಕತ್ತೆ ಕಲೀರಿ ಅಂತ. ನೋಡಿದ್ರಲ್ಲ ಗೈಸ್, ನಾನು ಹೀಗೆ ಸ್ವಲ್ಪ ಮಾರ್ನಿಂಗ್ ನಮ್ಮ ಅಮ್ಮನ ಜೊತೆ, ನನ್ನ ಗಂಡ ಇದ್ದರೆ ನನ್ನ ಗಂಡನ ಜೊತೆ, ನನ್ನ ಮಗಳಿದ್ರೆ ನನ್ನ ಮಗಳ ಜೊತೆ ಈ ಥರ ಎಲ್ಲ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಸ್ವಲ್ಪ ಫನ್ ಮಾಡಿಕೊಂಡು
ನಾನು ರಿಲ್ಯಾಕ್ಸ್ ಆಗ್ತೀನಿ. ಆ್ಯಂಡ್ ಏನಾದರೂ ಬಟ್ಟೆ ಇದ್ದರೆ ಬಟ್ಟೆನ ಮೆಷಿನ್ಗೆ ಹಾಕಿ ನೆಕ್ಸ್ಟು ನಾನು ತಿಂಡಿ ತಿಂದು ಅಡುಗೆ ಮಾಡೋದಿರೋ ಅಡುಗೆ ಮಾಡ್ಕೊತೀನಿ. ಇಲ್ಲ ಈ ಥರ ದೋಸೆ ಗೀಸೆ ಇದ್ದರೆ ನಮ್ಮ ಅಮ್ಮ ಹಾಕ್ಕೊಡ್ತಾರೆ. ತಿಂದು ಸ್ನಾನ ಮಾಡಿ ನಾನು ರೆಡಿಯಾಗಿ ಆಫೀಸ್ ಕಡೆ ಹೊರಡ್ತೀನಿ. ಇದು ನೋಡಿ, ಇದು ಕೆಂಗೇರಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಕದಮ್ಮ ನೋಡಿದ ತಕ್ಷಣ ಇದು ಕೆಂಗೇರಿ ಅಂತ. ಸೊ ಬಂದು ನಾನು ಹೋಗೋ ರೂಟ್ ಬಸ್ ಹಿಡಿದು ಆ ಸೀಟ್ ಹತ್ತಿ ಕುತ್ಕೊಳ್ಳೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಆ್ಯಂಡ್ ಆಫೀಸಿಗೆ ಬಂದು ರೀಚ್ ಆಗ್ತೀನಿ. ಒಂದು ದಿನದಲ್ಲಿ 3 ಬಸ್ ಇಳಿಬೇಕು. ಸೊ ಹೀಗಿತ್ತು ನನ್ನ ಡೇ ರೂಟೀನ್. ಸೊ ಇದು ಆಫ್ಟರ್ನೂನ್ ಸೆಕ್ಷನ್ ಯಾವ ಥರ ಇರುತ್ತೆ ನೋಡಿ. ಸೊ ನಾನು ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಆಫೀಸಲ್ಲೂ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಹಿಂಗೆ ನೋಡಿ ಫೋನಲ್ಲಿ ಮಾತಾಡೋರು ಇರ್ತಾರೆ. ಫ್ರೆಂಡ್ಸು ಹಿಂಗೆ ಯಾವಾಗಲೂ ಕಾಲಲ್ಲೇ ಇರ್ತಾರ ಅನ್ನೋದು ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ ಇದ್ದರೆ ಅವ್ರ ಜೊತೆ ಮಾತಾಡ್ಕೊಂಡೇ ಇರ್ತಾರೆ. ಬಾಯ್ ಬಾಯ್ ಮಾಡಿ ನನ್ನ ವ್ಲಾಗ್ಗೆ. ಏನೋ ವ್ಲಾಗಲ್ಲಿ ಬರ್ತೀನಿ ಅಂದಲ್ಲ, ಬಾಯ್ ಮಾಡು. ಕ್ಯಾಮ್ರಾ ಟಾರ್ಚರ್ ತಕೊಂಡ್ಬಿಡಿ ಮ್ಯಾನೇಜರ್ ಹತ್ರ. ಮ್ಯಾನೇಜರ್ಗೆ ಟಾರ್ಚರ್ ಕೊಡಿ. ನಿಮ್ಮದು ಇವಾಗ ಯಾವುದು ಮ್ಯಾನೇಜರ್? ಇವಾಗ ಇರೋದು ಪಕ್ಕದಲ್ಲಿ ಇದ್ದಾರೆ, ನೇತ್ರ ಅಂತ. ಸ್ವಲ್ಪ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ, ಅವ್ರಿಗೆ ಕೇಳಿಸ್ಬಿಡುತ್ತೆ. ಬೀಪ್ ಅಂತ ಹಾಕ್ಬಿಡಿ. ಓಕೆ, ಬೀಪ್ ಹಾಕ್ತೀನಿ. ಎಡಿಟ್ ಮಾಡಿಬಿಡಿ ಅಲ್ಲಿ. ಓಕೆ, ಆಮೇಲೆ ಏನು ಕ್ವೆಶ್ಚನ್ಸ್ ಇದೆ ನಿಮ್ಗೆ? ಅದೇ ನಿಮ್ಮ ಮ್ಯಾನೇಜರ್ ಹೇಗೆ, ಏನು ಎತ್ತ? ಮ್ಯಾನೇಜರ್ ಏನಿಲ್ಲ, ಚೆನ್ನಾಗಿದ್ದಾರೆ. ಹಾಂ, ಚೆನ್ನಾಗಿದ್ದಾರಾ? ಓಕೆ ಅಂದ್ರೆ ನನ್ನ ಹತ್ರ ಚೆನ್ನಾಗಿದ್ದಾರೆ. ಓಕೆ, ಬೇರೆಯವ್ರದ್ದು ಗೊತ್ತಿಲ್ಲ. ಹಾಂ, ಟಾರ್ಚರ್ ನನಗೆ ಕೊಡಲ್ಲ, ನಾನು ಅವ್ರಿಗೆ ಟಾರ್ಚರ್ ಕೊಡ್ತೀನಿ. ಏನು ಇದು ಚೆನ್ನಾಗಿ ನಡೀತಾ ಇದೆ. ಓಕೆ. ಆಯಿತು. Hi guys, myself Roshni. I can't reveal my face. She is Hajira and Netra ma'am and Aisha. I'm cute. It also promotion, self promotion. Subscribe ಮಾಡಿ. ಲೇಖನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. Come, we'll go. Hey, ನಂಗೊಬ್ಳಿಗೆ ಜಾಗ. ಹಾಯ್ ಮನಿ ಮುನ್ನ. ಹಾಯ್. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗರ್ಲ್ಸ್. ಇಲ್ಲಿ ನೋಡಿ, ಅಮ್ಮ ನೋಡಿ ಅಲ್ಲಿ. ಅಮ್ಮ ನೋಡಿ ಇಲ್ಲಿ ನೋಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆ ಹುಡುಗಿ ಬಾಯ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇಲ್ಲಿ. ಅದಕ್ಕೆ ಬಿಸಿ. ನಗು ಬರ್ಲಿಲ್ವಾ? ತಕೊಂಡಿದ್ದ ಅದಕ್ಕೆ ಕೇಳಿಸಿಲ್ಲ ಅಕ್ಕ. ಇರ್ಲಿ ಪರವಾಗಿಲ್ಲ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಳಿಸ್ತೀನಿ ಲಿಂಕು. ಹಾಂ ಸರಿ, ಥ್ಯಾಂಕ್ ಯು. ಬಾಯ್ ಅಣ್ಣ. ಆಲ್ ದ ಬೆಸ್ಟ್. ಆ್ಯಂಡ್ ಆಫೀಸ್ ಮುಗಿಸ್ಕೊಂಡು ರೋಡಿಗೆ ಬಂದರೆ 3 ಸಿಗ್ನಲ್ ದಾಟಬೇಕು ಗೈಸ್. ಆ 3 ಸಿಗ್ನಲ್ ದಾಟೋಷ್ಟರಲ್ಲಿ ಕಾಲು ನೋವು ಬಂದ್ಬಿಡುತ್ತೆ. ಬಟ್ ಸ್ಟಿಲ್ ಅದು ನನ್ನ ಅರ್ಕೆ ಆಗಿರೋದ್ರಿಂದ ಐ ಶುಡ್ ಕಂಪ್ಲೀಟ್. ಬಿಕಾಸ್ ಯಾಕಂದರೆ ನಮ್ಮ ಆಫೀಸಿಂದ ನಾನು ನಡ್ಕೊಂಡು ಹೋಗೋ ಡೆಸ್ಟಿನಿ ಬಂದು 2.2 ಕಿಲೋಮೀಟರ್ಸ್ ಇದೆ. ಸೊ ಎವ್ರಿ ಡೇ ನಾನು ಇಷ್ಟೇ ನಡೀತೀನಿ ಅಂತ ಅಲ್ಲ, ಲೈಕ್ ಅಂದರೆ ಎವ್ರಿ ಡೇ ನಡಿಲೇಬೇಕು. ಬಟ್ ಮಂತ್ಲಿ 5 ಡೇಸ್ ಬಿಟ್ಟು ಇನ್ನು ಎವ್ರಿ ಡೇ ನಾನು ಇಷ್ಟು ಕಿಲೋಮೀಟರ್ ನಡಿಬೇಕು. ಅದು ನನ್ನ ಅರ್ಕೆ ಆಗಿದೆ. ಸೊ ಅರ್ಕೆ ಏನಕ್ಕೆ ಏನು ಅಂತ ಮಾತ್ರ ಕೇಳಬೇಡಿ. ಬಟ್ ರ್ಯಾರಿಗೆ ಮಾತ್ರ ಇದು ಅರ್ಕೆ ಮಾಡ್ಕೊಂಡಿರೋದು. ನೋಡಿ, ಆ ಒಂದು ಸಿಗ್ನಲ್ ಅದಲ್ಲದೆ ಈಗ ಇನ್ನೊಂದು ಸಿಗ್ನಲ್ ಬರುತ್ತೆ. ಅದ್ರ ನೆಕ್ಸ್ಟು ನೀವು ಇನ್ನೊಂದು ಸಿಗ್ನಲ್ ನೋಡ್ಬೋದು. ಈ ಥರ 3 ಸಿಗ್ನಲ್ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿ ನೆಕ್ಸ್ಟು ಆ ಸಿಗ್ನಲ್ ಏನಿದೆ, ನಾನೊಂದು ಸ್ಪಾಟ್ ತೋರಿಸ್ತೀನಿ, ನಿಮಗೆ ಗೊತ್ತಾಗ್ಬೋದು. ಸೊ ಅಲ್ಲೋಗಿ ನಾನು ಬಸ್ ಹತ್ತುತ್ತೀನಿ. ನೆಕ್ಸ್ಟ್ ಅಲ್ಲಿಂದ ಬಸ್ ಹತ್ತಿ ನಾನು ಬನಶಂಕರಿಗೆ ಹೋಗೋಷ್ಟರಲ್ಲಿ ಟೈಮ್ ಒಂದು 30 to 35 ಮಿನಿಟ್ಸ್ ಬೇಕಾಗುತ್ತೆ ನನ್ನ ಆಫೀಸಿಂದ ನಾನು ಸ್ಟಾಪಿಗೆ ಹೋಗಿ ಬಸ್ ಅಷ್ಟರಲ್ಲಿ. ಸೊ ಅದಾದಮೇಲೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋಕ್ಕೂ ಮುಂಚೆ ಈ ಬಸ್ ಹತ್ತಿದ್ರೆ, ಈ ಬಸ್ಸಲ್ಲಿ ನೋಡ್ರಿ ಇಷ್ಟು ರಶ್ ಇರುತ್ತೆ ಗೈಸ್ ಎವ್ರಿ ಡೇ. ಅದರಲ್ಲಿ ಏನೂ ಚೇಂಜಸ್ ಇರೋಲ್ಲ. ಆ ಬಸ್ ಹತ್ತಿ ನೆಕ್ಸ್ಟು ಹೋಗೋಣ ಬೇಗ ಮನೆಗೆ ಅಂದರೆ ಈ ಲೆವೆಲ್ಗೆ ಬೆಂಗಳೂರು ಟ್ರಾಫಿಕ್ ಇರುತ್ತೆ ನೋಡ್ರೆ. 1 ಕಿಲೋಮೀಟರ್ ಇರುತ್ತೆ. ನೋಡಿದ್ರೆ ನಗು ಬರುತ್ತಲ್ಲ, ಅಳುನೂ ಬರುತ್ತೆ ಗೈಸ್. ಏನು ಮಾಡೋಣ, ಆನ್ ಟೈಮ್ ಕರೆಕ್ಟಾಗಿ ಮನೆಗೆ ಹೋಗೋಣ,
ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವಳಿಗೆ ಹೋಮ್ವರ್ಕ್ ಮಾಡಿಸೋಣ ಅಂದರೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕು. ಆ್ಯಂಡ್ ಮನೆಗೆ ಹೋಗಿ ತಲುಪೋಷ್ಟರಲ್ಲಿ 11 ಗಂಟೆ ಇಲ್ಲ 10:15 11 ಗಂಟೆ ಆಗುತ್ತೆ ಗೈಸ್. ಆ್ಯಂಡ್ ಇವತ್ತಿನ ಡೇ ಏನೆಲ್ಲ ಇತ್ತು ಅನ್ನೋದನ್ನು ನಾನು ಎಕ್ಸಾಕ್ಟಾಗಿ ತೋರಿಸಿದ್ದೀನಿ. ಆ್ಯಂಡ್ ಈ ಚಳಿಗಾಲಕ್ಕೆ ಸ್ವಲ್ಪ ಬಿಸಿ ಬಿಸಿ ಕಡಲೆಕಾಯಿ ತಿನ್ಕೊಂಡು ಬಸ್ಸಲ್ಲಿ ಹೋಗೋಣ ಅಂತ. ಬಸ್ಸಲ್ಲಿ ಹೋಗಿ ನೆಕ್ಸ್ಟು ನಾನು ರೀಚ್ ಆಗಿದ್ದು ನಮ್ಮ ಮನೆಗೆ ರೀಚ್ ಆಗಿದ ತಕ್ಷಣ ಏನಿಲ್ಲ. ಯಾಕೆ ಅಳ್ತಿದ್ಯಾ? ಅಪ್ಪ ಅಂತ ಇದ್ದಿಲ್ಲ. ಅಪ್ಪ ಎಲ್ಲೂ ಹೋಗಲ್ಲ. ಎಲ್ಲೋಗ್ಬೇಕು ಈಗ? ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ. ಯಾಕೆ? ಸುಮ್ಮನೆ ಇಲ್ಲ. ನೋಡಕ್ಕೆ. ಯಾರಿಗೆ? ನಂಗೆ. ಅಲ್ಲಿ ಹೇಳು. ಜ್ವರ ಫ್ರೆಂಡ್ಸ್ ನನಗೆ ಅನ್ನು. ದೊಡ್ಡ ಫೇಸು ನಂಗೆ. ಅಲ್ಲಿ ಕ್ಯಾಮ್ರಾಗೆ ಹೇಳು. ದೊಡ್ಡ ಫೇಸು ನಂಗೆ. ಅದಕ್ಕೆ ಬಾಯ್ ಬಾಯ್. ಎಲ್ಲೋಯ್ತಿದ್ದೀವಿ? ಮೆಡಿಸ್ಕೊಂಡೆ. ಹಾಂ, ಮೆಡಿಕಲ್ ಶಾಪ್ಗೆ. ಮೆಡಿಕಲ್ ಶಾಪ್ಗೆ. ಹಾಂ, ಎಲ್ಲಿ ಹೇಳ್ತೀಯಾ? ಮೆಡಿಕಲ್ ಶಾಪೇ. ಇಲ್ಲಿ ಹೇಳು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಡಿ. ಅಮ್ಮ ಗೊನ್ನೆ. ಗೊನ್ನೆ ಬತ್ತೈತವ್ವ. ನಡಿ. ಅಲ್ಲಿ ಅಪ್ಪ ಕೊಬ್ಬರಿ. ನಡಿ ಈಗ. ನಿಧಾನ ಸ್ಲಿಪ್ಪರ್ ಹಾಕೋ. ಲೈಫ್ ಈಸ್ ಸೋ ಅನ್ಫೇರ್ ಗೈಸ್. ಮನೆಗೆ ಬಂದು ರೆಸ್ಟ್ ಮಾಡಿ ನಿದ್ದೆ ಮಾಡೋಣ ಅಂದರೆ ನನ್ನ ಮಗಳಿಗೆ ಜ್ವರ ಜಾಸ್ತಿ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸಿಗೂ ಗೊತ್ತು ಮಕ್ಕಳಿಗೆ ಯಾವ ಟೈಮಲ್ಲಿ ಜ್ವರ ಬರುತ್ತೆ, ಯಾವ ಟೈಮಲ್ಲಿ ಹೈ ಫೀವರ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಈ ವೆದರ್ ಕೂಡ ಹಾಗೇ ಇದೆ. ಸೊ ಅವಳಿಗೆ ಹೆವಿ ಹೈ ಫೀವರ್ ಕೂಡ ಇತ್ತು ಆ್ಯಂಡ್ ಕೋಲ್ಡ್ ಹೆವಿ ಆಗಿತ್ತು. ಸೊ ಹಾಗಾಗಿ ಓಕೆ ನಾವು ಮೆಡಿಕಲ್ಗೆ ಹೋಗೋಣ ಅಂದ್ಬಿಟ್ಟು, ಯಾಕೆಂದರೆ ಟಾನಿಗೂ ಖಾಲಿ ಆಗಿಬಿಟ್ಟಿತ್ತು ಅವಳದೆಲ್ಲ. ಸೊ ಅದನ್ನು ತೊಗೊಂಡು ಡಾಕ್ಟರ್ ಇನ್ ಕೇಸ್ ಇದ್ದರೆ ತೋರಿಸೋಣ ಅಂತ ಹೋದ್ವಿ. ಬಟ್ ಡಾಕ್ಟರ್ ಸಿಕ್ಕಿಲ್ಲ. ಜಸ್ಟ್ ನಾವು ಟಾನಿಕ್ ತೊಗೊಂಡು ಬಂದ್ವಿ ಆ್ಯಂಡ್ ಅರ್ಲಿ ಮಾರ್ನಿಂಗ್ ತೋರಿಸೋಣ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್. ಏನಾಗಿದೆ ನಿಂಗೆ? ನಂಗೆ ಜ್ವರ. ಎಷ್ಟು ಟೈಮ್ ಈಗ? 1:30 2:30 9:30 ಅಕ್ಕ 11 ಗಂಟೆ ಗೈಸ್. 11 ಗಂಟೆ ಗೈಸ್ 11 ಗಂಟೆ ಆಗಿದೆ ಗೈಸ್. 11 ಫೇಸ್. ನಿನ್ಗೂ ಬಂದ್ಬಿಡ್ತಾ ಅದು ಹಲೋ ಫ್ರೆಂಡ್ಸ್ ಅನ್ಕೊಂಡು ಹೋಗೋದು. ಏನು? ಮೆಡಿಕಲ್ ಇದು. ಮೆಡಿಕಲ್ಗೆ ಬರ್ತಾಯಿವಿ. ಏನಕ್ಕೆ? ಸುಮ್ಮನೆ ಜ್ವರ ಅದಕ್ಕೆ ಔಷಧಿಗಳು ತಗೋಬೇಕಂತ ಬರ್ತಾ ಇದ್ದೀನಿ. ನಾನು ಬೇಡವಾ? ಹಾಂ, ಹತ್ತುತ್ತೀನಿ. ಬೇಡ ಇದಾಗಲ್ಲ. ಪ್ಲೀಸ್ ಮಗಳೇ. ಆಮೇಲೆ ಮುಂದೆ ಕಿಡ್ನಾಪ್ ಮಾಡ್ಕೊಡಕ್ಕೆ ಹೋಗೋಣ ಬಾ. ನಾನು ಇಲ್ಲೇ ಇರಬೇಕಾ? ಮನೆಗೆ ಬರೋದು ಬಿಡ್ವಾ? ಬತ್ತೀನಿ ಮಗಳೇ. ನಿಂಗೆ ಟಾನಿಕ್ ಇಲ್ಲೇ ಐತೆ ನನ್ನ ಹತ್ರನೇ. ನಾನು ಇಲ್ಲೇ ಇಟ್ಕೋತೀನಿ, ನೀನು ಹೋಗು ಮನೆಗೆ. ಹಾಯ್ ಫ್ರೆಂಡ್ಸ್, ನಂಗೆ ಜ್ವರ ಬಂದಿದೆ ಫ್ರೆಂಡ್ಸ್. ನನಗೆ ಜ್ವರ ಬಂದಿದೆ. ಜಾಸ್ತಿ ತ್ಯಾವ ಮಾಡ್ಬೇಡ, ಮಲ್ಕೊಳಕ್ಕಾಗಲ್ಲ ಅದಕ್ಕೆ. ನನ್ನ ಮಗಳು ಹಾಕೊಂಡು ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾಳ ಅಲ್ವಾ ಅಲ್ವಾ? ಎಲ್ಲಿ ಈ ಕಡೆ ತಿರ್ಗವ? ಯಾಕೋ? ಸಾಕಾ? ಮಲ್ಕೋಬೇಕು ಅವನಿಗೆ ಇಟ್ಕೊಳಕ್ಕೆ ಮಗ್ಲೆ. ನೋಡ್ದಾ ಈಗ ಇಲ್ಲಿ ಮುಟ್ಟು ನೋಡು. ನಿಂಗೆ ಕ್ರೀಮ್ ಹಚ್ಕೊಡ್ಲಾ? ಆ ಕ್ರೀಮು ಇರೋ ಕ್ರೀಮ್ ಹಚ್ಕೊಡ್ತೀನಿ ಮಗ್ಲೆ, ಸರಿನಾ? ಇನ್ನೊಂದ್ಸಲ ಹೊಡ್ಸ್ಲಾ? ಆಮೇಲೆ ಕಣ್ಣೀರು ಹೊಡ್ಸ್ತೀನಿ, ಕಣ್ಣು ಒರೆಸ್ತೀನಿ ಕಣ್ಣೀರು. ನಾನು ಕ್ರೀಮ್ ಹಚ್ತೀನಿ ನಾನು.
ಮಗುಂಗ್ ಗೊತ್ತಲ್ಲ ಮಗಳೇ, ನಾನು ಹಚ್ಕೊಡ್ತೀನಿ. ಚಿನ್ನಮ್ಮ, ನಾನು ಹಚ್ಕೊಡ್ತೀನಿ. ನಾನು ಅಮ್ಮ ಪ್ರೀತಿಯಿಂದ ಹಚ್ಕೊಡ್ತೀನಿ. ಬಾ. ಬಸ್ಕೊಳ್ಳೋಣ, ಬಸ್ಟು. ಆ್ಯಂಡ್ ಮನೆಗೆ ಬಂದವಳಿಗೆ ಟಾನಿಕ್ ಕುದಿಸಿ ಈ ಥರ ವಿಭೂತಿ ಪಟ್ಟಿ ಬರೀತಾರೆ ಗೈಸ್. ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಜ್ವರ ಮತ್ತು ನೆಗಡಿ ಇದ್ದರೆ ಮಕ್ಳಿಗೆ ಈ ಥರ ಮಾಡ್ತಾರೆ. ಸೊ ಆಗಿದ್ದಾಗ ಸ್ವಲ್ಪ ಅದು ಕಂಟ್ರೋಲ್ ಆಗುತ್ತೆ ಅಂತ ಒಂದು 2-3 ದಿನ ಹೀಗೆ ಮಾಡಿದ್ವಿ. ಆದರೂ ಅವಳಿಗೆ ಕಫ ಎಲ್ಲ ಕಮ್ಮಿನೇ ಆಗಿಲ್ಲ, ಅಷ್ಟು ಕಫ, ಫೀವರ್ ಕೂಡ ಜಾಸ್ತಿನೇ ಇತ್ತು. ಸೊ ಅವಳನ್ನ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅದಾದಮೇಲೆ ಏನೇನಾಯಿತು ಅನ್ನೋದನ್ನ ನೀವು ನೋಡಿ. ಈಗ ಆಲ್ಮೋಸ್ಟ್ 12:45 1 o'clock ಆಗಿತ್ತು. ಬಟ್ ಅವಳು ಇವತ್ತಿನ ದಿನ ಮಲಗಷ್ಟರಲ್ಲಿ ನೋಡಿ, ಅವರಪ್ಪ ಇದ್ದರೆ ನನ್ನ ಕೈಲಿ ಏನೂ ಮಾಡಿಸ್ಕೊಳ್ಳಲ್ಲ, ಇಲ್ಲ ಅವರಪ್ಪನೇ ಮಾಡಬೇಕು ಅಂತಾಳೆ. ಅವಳು ಮಲಗಷ್ಟರಲ್ಲಿ 2:30 ಏನೋ ಆಗಿತ್ತು. ಆ ಲೆವೆಲ್ಗೆ ಪಾಪ ಅವಳು ಸಫರ್ ಆಗಿದ್ದಾಳೆ. ಈ ಕಡೆ ನೋಡಿದ್ರೆ ನಮ್ಮಮ್ಮ. ಸಿನಿಮಾ ಮಾಮಿ ಮಾಡ್ತಾ ಇದ್ದೀರಾ? ಲೂಸ್ ಮೋಷನ್ ಆಗದಾ? ನನ್ನ ಗಂಡಂಗೂ ಹುಷಾರಿಲ್ಲ, ನೆಗಡಿ, ಕೆಮ್ಮು, ಜ್ವರ, ಅವರಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ನಮ್ಮಮ್ಮಂಗೆ ಬೇದಿ, ನೆಗಡಿ, ಕೆಮ್ಮು. ನಾನೊಬ್ಬಳೇ ಆರೋಗ್ಯವಾಗಿರೋದು ಮನೇಲಿ. ಇನ್ನೆಲ್ಲರೂ ಪೇಷಂಟೇ. ಆಯಿತು. ನಂಗೊಂದು ಸ್ವಲ್ಪ ನೆಗಡಿ ಅಷ್ಟೆ. ಗುಡ್ ನೈಟ್ ಹೇಳು ಮಗ್ಲ. ಗುಡ್ ನೈಟ್ ಅನ್ನು. ಇವತ್ತಿನ ಡೇ ಬಂದು ಹೀಗಿತ್ತು. ಯಾಕೆ ಅಡುಗೆ ಮೇಲೆ ಚಾಪೆ ಹಾಕೊಂಡು ಮಲ್ಕೊಳ್ಳ? ಹೇಗೆ? ನನಗೂ ನೆಗಡಿ ಬಂದಿದೆ ಆಲ್ರೆಡಿ. ಅರೆ ನಂಗೆ ನೆಗಡಿ ನಂಗೆ ಬೇರೆ ಇನ್ಯಾವ ಕಾಯಿಲೆನೂ ಇಲ್ಲ. ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ, ನಮ್ಮ ಅಪ್ಪನ ಆರೋಗ್ಯವಾಗವ್ರಿಗೆ. ನಮ್ಮ ಅಪ್ಪಂಗೂ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದವ್ರೆ, ಮಡ್ಚಿಲ್ಲ. ಹೆಂಗೆ ನಮ್ಮಮ್ಮ ಹಿಂಗೆ ಒಳ್ಳೆ ಊಟಿಲಿರೋ ಪೇಷಂಟ್ ಇದ್ದಂಗೆ ಅವ್ರೆ. ಅಲ್ಲಿ ನೋಡ್ರೆ ಅಪ್ಪ ಮಗಳು, ಇಲ್ಲಿ ನೋಡ್ರೆ ಗಡ್ಡ ಹೆಂಡ್ತಿ ಎಲ್ಲ ಮಲ್ಗೋರೆ. ನಾನೊಬ್ಳೆ ಆರೋಗ್ಯವಾಗಿ ನೆಮ್ಮದಿಯಾಗಿರೋದು. ದೇವ್ರನ್ನ ನಿಂಗೆ ಹೇಳಪ್ಪ. ಇವತ್ತು ಏನೇನಾಗಿದೆ ಎಲ್ಲನೂ ತೋರಿಸಿದ್ದೀನಿ. ಈ ಥರ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಗುಯಿ ಗುಯಿ ಅಂತ ಅಂತವ್ರೆ. ಏನ ಏನ ಏನಂದಲ್ಲ? ಬಾಯ್ ಬಾಯ್. ಆಮೇಲೆ ಈ ವಯಸ್ಸು ಬೇಕಾ ಗೈಸ್? ಈ ಅಮ್ಮ ಈಗ 18 ವರ್ಷದ ಹುಡುಗಿ ಆಡ್ದಂಗೆ ಆಡ್ತಾಳೆ ಗೈಸ್. ನಮ್ಮಮ್ಮ ರಾಜಮ್ಮ 18 ವರ್ಷದ ನೋಡಿ ಮೂತಿ ನೋಡಿ ಹೆಂಗದೆ ಮೂತಿ. ಹರಳುತ್ತಾ? ಸರಿ ಗೈಸ್. ಆಮೇಲೆ ನಮ್ಮ ತಾತ ಗೈಸ್ ನನ್ಗೆ ಆಸ್ತಿ ಕೊಡ್ಸಕ್ಕೆ ಅದನ್ನು ಹಾಕಿದ್ದೀನಿ ನೋಡಿ. ನಮ್ಮ ತಾತನ್ನ ಶಾಂತಿ ಮಾಡಿಸ್ಬೇಕು ಫಸ್ಟ್. ನಮ್ಮ ಅಜ್ಜಿನ ಫಸ್ಟು ಹೋಗ್ಬಿಟ್ಟು ಆಸ್ತಿ ಕೇಳಬೇಕಂತೆ. ನಂಗೆ ತುಂಬ ಮೋಸ ಮಾಡ್ತಾರಂತೆ ಎಲ್ಲರೂ. ನಮ್ಮ ತಾತ ನಾರಾಯಣಗೌಡ ಬಂದುಬಿಟ್ಟಿದ್ರು ನಮ್ಮ ಅಮ್ಮಂಗೆ. ಶಾಂತಿ ಮಾಡ್ಸೋಣ ಗೈಸ್. ಯಾರು ಒಳ್ಳೆ ಮಾಟ ಮಂತ್ರ ಮಾಡೋರಿದ್ದರೆ, ವಶೀಕರಣ ಮಾಡೋ ಪಂಡಿತ ಇದ್ದರೆ ಹೇಳಿ ಗೈಸ್. ಅವ್ರಿಗೆ ಕರೆಸಿ ನಮ್ಮ ತಾತಂಗೆ ಶಾಂತಿ ಮಾಡ್ಸೋಣ. ನಮ್ಮ ಅಮ್ಮನ ದೇಹದಿಂದ ಹೊರಗಡೆ ತರ್ಸೋಣ ಗೈಸ್. ಓಕೆನಾ? ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.